ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ನೋಟ್ಸ್ಗಳನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ಅಮೋಘ ವರ್ಷ IAS KS ಅಕಾಡೆಮಿಯ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿದೆ. ಅದೇ ರೀತಿಯಾಗಿ ಕಳೆದ ತಿಂಗಳು ನಾವು ಡಿಸ್ಕಸ್ ಮಾಡಿದಂತಹ ಎಲ್ಲ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಕ್ವಶನ್ ಆ್ಯಂಡ್ ಆನ್ಸರ್ ಫಾರ್ಮ್ಯಾಟ್ನಲ್ಲಿ ರಿವೈಸ್ ಮಾಡಬೇಕು ಅಂತಂತಂದರೆ ಆ ವಿಡಿಯೋಸ್ಗಳನ್ನು ಕೂಡ ಅಪ್ಲೋಡ್ ಮಾಡಲಾಗ್ತಾ ಇದೆ. ರಿವಿಷನ್ ಅನ್ನುವ ಪ್ಲೇ ಲಿಸ್ಟ್ನಲ್ಲಿ ಹೋಗಿ ಎಲ್ಲ ವಿಡಿಯೋಗಳನ್ನು ನೀವು ನೋಡ್ಬೋದು. ಕಳೆದ ತಿಂಗಳ ಅಷ್ಟೇ ಅಲ್ಲದೆ ಅದರ ಹಿಂದಿನ ತಿಂಗಳುಗಳ ಎಲ್ಲ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಪ್ರಶ್ನೋತ್ತರ ರೂಪದಲ್ಲಿ ರಿವೈಸ್ ಮಾಡ್ಬೋದು. ಸೊ ರಿವಿಷನ್ ಅನ್ನುವ ಪ್ಲೇ ಲಿಸ್ಟ್ನಲ್ಲಿ ಹೋಗಿ ಎಲ್ಲ ವಿಡಿಯೋಸ್ಗಳನ್ನು ಅವೈಲೇಬಲ್ ಮಾಡಲಾಗಿದೆ. ಇನ್ನು ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋಣ. ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರ ಏನು ಅಂತ ಮೊದಲು ತಿಳಿದುಕೊಳ್ಳೋದಾದರೆ, ಸಿಮಿಲಿಪಾಲ್ ಅನ್ನುವ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಸೊ ಈ ಮೆಲನಿಸ್ಟಿಕ್ ಹುಲಿಗಳು ಇರುವಂತಹ ವಿಶೇಷವಾದಂತಹ ಒಂದು ಟೈಗರ್ ರಿಸರ್ವ್ ಇದು ಆಪ್ಷನ್ 1 ಮಧ್ಯಪ್ರದೇಶ್, ಆಪ್ಷನ್ 2 ರಾಜಸ್ಥಾನ್, ಆಪ್ಷನ್ 3 ಒಡಿಶಾ ಅಥವಾ ಮಹಾರಾಷ್ಟ್ರದಲ್ಲಿದೆ ಅಂತ ಆಪ್ಷನ್ಗಳನ್ನು ನೀಡಲಾಗಿತ್ತು. ಸೊ ಸರಿಯಾದ ಉತ್ತರ ಏನು ಅಂತೆ ಸಾಕಷ್ಟು ಜನ ಕಮೆಂಟ್ ಮಾಡಿದ್ದೀರಾ. ಆಪ್ಷನ್ 3 ಒಡಿಶಾದಲ್ಲಿ ಈ ಸಿಮಿಲಿಪಾಲ್ ಹುಲಿ ಸಂರಕ್ಷಿತ ಪ್ರದೇಶ ಲೊಕೇಟ್ ಆಗಿದೆ. ಎನ್ವೈರ್ಮೆಂಟ್ ರಿಲೇಟ್ ಆದಂತಹ ಪ್ರಮುಖವಾದಂತಹ ಕ್ವಶನ್ಸ್ಗಳನ್ನು ಎಕ್ಸಾಮ್ಸ್ಗಳಲ್ಲಿ ಕೇಳ್ತಾ ಇದ್ದಾರೆ. ಸೊ ಹೀಗಾಗಿ ನೆನ್ಪಿಟ್ಕೊಳ್ಳಿ, ಸಿಮಿಲಿಪಾಲ್ ಹುಲಿ ಸಂರಕ್ಷಿತ ಪ್ರದೇಶ ಮತ್ತು ದೇಶದಲ್ಲಿ ಈ ಮೆಲನಿಸ್ಟಿಕ್ ಹುಲಿಗಳು ಇರುವಂತಹ ಈ ಒಂದು ಇಮೇಜ್ನಲ್ಲಿ ಕಾಣ್ತಾ ಇರುವಂತಹ ಹೆಚ್ಚು ಡಾರ್ಕ್ ಆಗಿರುವಂತಹ ಕಪ್ಪು ಬಣ್ಣದ ಈ ಒಂದು ಜೆನೆಟಿಕಲಿ ಮ್ಯೂಟೇಷನನ್ನು ಹೊಂದಿದಂತಹ ಪ್ರಾಣಿಯನ್ನು ಅಥವಾ ಹುಲಿಯನ್ನು ನಾವು ಎಲ್ಲಿ ಕಾಣ್ಬೋದು ಅಂತಂದರೆ ಒಡಿಶಾದ ಹುಲಿ ಸಂರಕ್ಷಿತ ಪ್ರದೇಶವಾದಂತಹ ಸಿಮಿಲಿಪಾಲ್ ಟೈಗರ್ ರಿಸರ್ವ್ನಲ್ಲಿ ಅನ್ನೋದು ಸರಿಯಾದಂಥ ಆನ್ಸರ್ ಆಗಿದೆ. ಸೊ ಆಪ್ಷನ್ 3 ವಾಸ್ ರೈಟ್ ಆನ್ಸರ್. ಸೊ ಇನ್ನು ಈ ಮೆಲನಿಸ್ಟಿಕ್ ಅಂತಂದರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಸೊ ಈ ಮೆಲನಿನ್ ಅನ್ನುವ ಪಿಗ್ಮೆಂಟನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿರುವಂತಹ ಪ್ರಾಣಿಗಳನ್ನು, ಈ ರೀತಿಯಾಗಿ ವಿಶೇಷವಾದಂತಹ ಬಣ್ಣವನ್ನು ಹೊಂದಿದಂತಹ ಪ್ರಾಣಿಗಳನ್ನು ನಾವು ಕಾಣ್ಬೋದು. ಫಾರ್ ಎಕ್ಸಾಂಪಲ್ ಈ ಒಂದು ಡಾರ್ಕ್ ಕಲರ್ ಆಗಿರುವಂತಹ ಪಟ್ಟಿ, ಹೆಚ್ಚಿನ ಒಂದು ಕಪ್ಪು ಬಣ್ಣದ ಪಟ್ಟಿಯನ್ನು ಹೊಂದಿರುವಂತಹ ಹುಲಿಗಳಾಗಿರ್ಬೋದು, ಅಥವಾ ಈ ಸಂಪೂರ್ಣವಾಗಿ ಬಿಳಿ ಬಣ್ಣವನ್ನು ಹೊಂದಿದಂತಹ ನವಿಲುಗಳಾಗಿರ್ಬೋದು. ಈ ರೀತಿಯಾದಂತಹ ಆನುವಂಶಿಕ ರೂಪಾಂತರ ಅಂದರೆ ಜೆನೆಟಿಕಲ್ ಮ್ಯೂಟೇಷನ್ ಆದಂತಹ ಕೆಲವೊಂದಿಷ್ಟು ಪ್ರಾಣಿಗಳನ್ನು ನಾವು ಕಾಣ್ಬೋದು. ಸೊ ಅದರಲ್ಲಿ ಈ ಮೆಲನಿಸ್ಟಿಕ್ ಹುಲಿಗಳು ಇರುವಂತಹ ಭಾರತದ ಏಕೈಕ ಪ್ರದೇಶ ಯಾವುದು ಅಂತಂತಂದರೆ ಒಡಿಶಾದಲ್ಲಿರುವಂತಹ ಸಿಮಿಲಿಪಾಲ್ ಹುಲಿ ಸಂರಕ್ಷಿತ ಪ್ರದೇಶ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಒಡಿಶಾ ವಾಸ್ ರೈಟ್ ಆನ್ಸರ್. ಸಾಕಷ್ಟು ಜನ ಕಮೆಂಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವೆರಿ ವೆಲ್ ಡನ್. ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ, ನಿಮ್ಮ ಆನ್ಸರ್ಗಳನ್ನು ಮತ್ತು ಒಪಿನಿಯನ್ಸ್ಗಳನ್ನು ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಈ ಆಸಿಯಾನ್ ಅನ್ನುವ 10 ರಾಷ್ಟ್ರಗಳ ಒಕ್ಕೂಟ, ಈ 10 ರಾಷ್ಟ್ರಗಳೊಂದಿಗೆ ಅಂದರೆ ಈ ಆಗ್ನೇಯ ಏಷ್ಯಾದಲ್ಲಿರುವಂಥ ಈ 10 ರಾಷ್ಟ್ರಗಳೊಂದಿಗೆ ಭಾರತ ಉತ್ತಮ ಬಾಂಧವ್ಯವನ್ನು ಇಟ್ಕೊಳ್ಳೋದು ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗಾಗಿ ಈ ಭಾರತ ಮತ್ತು ಈ ಆಸಿಯಾನ್ ರಾಷ್ಟ್ರಗಳ ನಡುವೆ 2023ನೇ ಇಸವಿಯಲ್ಲಿ ಇದೇ ಮೊದಲ ಬಾರಿಗೆ ಮರೀನ್ ಎಕ್ಸಸೈಸನ್ನು ಕಂಡಕ್ಟ್ ಮಾಡಲಾಗಿತ್ತು. ಅಂದರೆ ಸಾಗರ ಯುದ್ಧ ವ್ಯಾಯಾಮವನ್ನು ಕಂಡಕ್ಟ್ ಮಾಡಲಾಗಿತ್ತು ಸಶಸ್ತ್ರ ಪಡೆಗಳ ನಡುವೆ. ಸೊ ಇದನ್ನು ಎಲ್ಲಿ ಕಂಡಕ್ಟ್ ಮಾಡಲಾಗಿತ್ತು ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಕೊಚ್ಚಿ, ಆಪ್ಷನ್ 2 ಕೌಲಾಲಂಪುರ್, ಆಪ್ಷನ್ 2 ಸಿಂಗಾಪುರ್ ಅಥವಾ ಆಪ್ಷನ್ 4 ಜಕಾರ್ತಾ ಅಂತ ಇದೆ. ಸೊ ಆಸಿಯಾನ್ ಬಗ್ಗೆ ಕೂಡ ಸಾಕಷ್ಟು ಬಾರಿ ನಾವು ಡಿಸ್ಕಸ್ ಮಾಡಿದ್ದೇವೆ. ಅಸೋಸಿಯೇಷನ್ ಫಾರ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ ಅಂತ ಆಸಿಯಾನ್ ಇದರ ಫುಲ್ ಫಾರ್ಮ್ ಆಗಿದೆ. ಸೊ ಈ 10 ರಾಷ್ಟ್ರಗಳ ಒಂದು ಒಕ್ಕೂಟದೊಂದಿಗೆ ಭಾರತ ಒಂದು ಮೊದಲ ಬಾರಿಗೆ ಮರೀನ್ ಎಕ್ಸಸೈಸನ್ನು ಕಂಡಕ್ಟ್ ಮಾಡಿದೆ. ಅದು ಎಲ್ಲಿ ಅಂತ ಗುರುತಿಸಬೇಕು. 2023ರಲ್ಲಿ ಇದನ್ನು ಕಂಡಕ್ಟ್ ಮಾಡಲಾಗಿತ್ತು. ಸೊ ಯಾವ ಒಂದು ಸ್ಥಳ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಸೆಷನ್ನಲ್ಲಿ ಈ ಒಂದು ಮರೀನ್ ಎಕ್ಸಸೈಸ್ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ ಮತ್ತು ಆಸಿಯಾನ್ ಬಗ್ಗೆ ಕೂಡ ಇಂಪಾರ್ಟೆಂಟ್ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಸೊ ಸರಿಯಾದ ಉತ್ತರವನ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಇನ್ನು ಇವತ್ತಿನ ಮೊದಲನೇ ಆರ್ಟಿಕಲನ್ನು ಡಿಸ್ಕಸ್ ಮಾಡೋದಾದರೆ, ಇತ್ತೀಚೆಗೆ ನಾವು ಈ ಒಂದು ಇಮೇಜ್ನಲ್ಲಿ ಕಾಣ್ತಾ ಇರುವಂತಹ ಆಲಿವ್ ರಿಡ್ಲಿ ಟರ್ಟಲ್ ಅಥವಾ ಆಲಿವ್ ರಿಡ್ಲಿ ಅನ್ನುವ ಸಮುದ್ರದ ಆಮೆಗಳ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ಇದರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಸೊ ಜಗತ್ತಿನಲ್ಲಿ ಈ ಸಮುದ್ರದ ಆಮೆಗಳಲ್ಲಿ ಅತಿ ಚಿಕ್ಕ ಗಾತ್ರವನ್ನು ಹೊಂದಿರುವಂತಹ
ಪ್ರಾಣಿಗಳಲ್ಲಿ, ಸಮುದ್ರದ ಆಮೆಗಳಲ್ಲಿ ಆಲಿವ್ ರಿಡ್ಲಿ ಟರ್ಟಲ್ಗಳು ಒಂದಾಗಿವೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ. ಅದೇ ರೀತಿಯಾಗಿ ಪ್ರತಿ ವರ್ಷವೂ ಕೂಡ ಈ ಒಂದು ಸೀಸನ್ನಲ್ಲಿ ಭಾರತದ ಪೂರ್ವ ಕರಾವಳಿಯಲ್ಲಿ ಈ ಆಲಿವ್ ರಿಡ್ಲಿ ಟರ್ಟಲ್ಗಳು ಮೊಟ್ಟೆ ಇಡುವಂತಹ ಉದ್ದೇಶದಿಂದ ಅಥವಾ ಸಂತಾನೋತ್ಪತ್ತಿಯ ಕಾರಣಕ್ಕಾಗಿ ವಲಸೆ ಬರುತ್ತವೆ ಅಂತ ಈ ಆಲಿವ್ ರಿಡ್ಲಿ ಟರ್ಟಲ್ ಬಗ್ಗೆ ಡೀಟೇಲ್ ಆಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ. ಸೊ ಹೀಗಾಗಿ ಈ ವಲಸೆ ಬರುವಂತಹ ಪ್ರಾಣಿಗಳನ್ನು ಸಂರಕ್ಷಣೆ ಮಾಡುವಂತಹ ಉದ್ದೇಶದಿಂದ 1976ನೇ ಇಸವಿಯಲ್ಲಿ ಒಂದು ಸಮಾವೇಶವನ್ನು ಆಯೋಜನೆ ಮಾಡಲಾಗುತ್ತೆ. ಇದರ ಹೆಸರೇ ಏನು ಅಂತಂದರೆ ವಲಸೆ ಜಾತಿಗಳ ಸಂರಕ್ಷಣೆಯ ಸಮಾವೇಶ ಅಂತ. ಕನ್ವೆನ್ಷನ್ ಆನ್ ಮೈಗ್ರೇಟರಿ ಸ್ಪೀಸೀಸ್ CMS ಅನ್ನುವ ಒಂದು ಹೆಸರನ್ನು ಇಟ್ಕೊಂಡು ಈ ಒಂದು ಸಮಾವೇಶವನ್ನು ಆಯೋಜನೆ ಮಾಡಲಾಗಿತ್ತು 1976ನೇ ಇಸವಿಯಲ್ಲಿ. ಸೊ ಇದರ ಉದ್ದೇಶ ಏನು ಅಂತಂದರೆ ಜಾಗತಿಕವಾಗಿ ಈ ವಲಸೆ ಹೋಗುವಂತಹ ಪ್ರಾಣಿ ಮತ್ತು ಪಕ್ಷಿಗಳ ಸಂರಕ್ಷಣೆಯನ್ನು ಮಾಡುವಂತಹ ನಿಟ್ಟಿನಲ್ಲಿ ಎಲ್ಲ ಪ್ರಮುಖ ರಾಷ್ಟ್ರಗಳು ಭಾಗವಹಿಸಿ ಅವುಗಳ ಸಂರಕ್ಷಣೆ ಮಾಡಬೇಕು ಅನ್ನುವ ಒಂದು ಮಹದುದ್ದೇಶವನ್ನು ಇಟ್ಕೊಂಡು ಈ ಒಂದು ಕನ್ವೆನ್ಷನ್ ಅಥವಾ ಸಮಾವೇಶವನ್ನು ಆಯೋಜನೆ ಮಾಡಲಾಗುತ್ತೆ. ಸೊ ಈ ಒಂದು ಸಮಾವೇಶವನ್ನು ಜರ್ಮನಿಯ ಬಾನ್ ಅನ್ನುವ ನಗರದಲ್ಲಿ ಆಯೋಜನೆ ಮಾಡಿದ್ದ ಕಾರಣಕ್ಕಾಗಿ 23 ಜೂನ್ 1979ರಲ್ಲಿ ಜರ್ಮನಿಯ ಬಾನ್ ಅನ್ನುವ ನಗರದಲ್ಲಿ ಆಯೋಜನೆ ಮಾಡಿದ್ದ ಕಾರಣಕ್ಕಾಗಿ ಈ ವಲಸೆ ಜಾತಿಗಳ ಸಂರಕ್ಷಣೆಯ ಸಮಾವೇಶವನ್ನು ಬಾನ್ ಕನ್ವೆನ್ಷನ್ ಅಥವಾ ಬಾನ್ ಸಮಾವೇಶ ಅಂತ ಕೂಡ ಕರೆಯಲಾಗುತ್ತೆ. ಬಾನ್ ಕನ್ವೆನ್ಷನ್ ಅಥವಾ ಬಾನ್ ಸಮಾವೇಶ ಅಂತಂತಂದರೆ ಈ ವಲಸೆ ಜಾತಿಗಳ ಸಂರಕ್ಷಣೆಯ ಸಮಾವೇಶ ಅಂತ ಸಿಂಪಲ್ಲಾಗಿ ನೀವು ನೆನಪಿಟ್ಕೋಬೋದು. ಸೊ ಈ ಒಂದು ಸಮಾವೇಶವನ್ನು ಆಯೋಜನೆ ಮಾಡಿದಂತಹ ಸಂಸ್ಥೆ ಯಾವುದು ಅಂತಂದರೆ ಯುನೈಟೆಡ್ ನೇಷನ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್ ಅನ್ನುವ ಈ ಒಂದು ಸಂಸ್ಥೆಯ ಒಂದು ನೇತೃತ್ವದಲ್ಲಿ ಈ ಬಾನ್ ಕನ್ವೆನ್ಷನ್ನನ್ನು ಜರ್ಮನಿಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಆಗಲೇ ತಿಳಿಸಿದ ಹಾಗೆ ಈ ವಲಸಿಗ ಪ್ರಾಣಿಗಳು ಮತ್ತು ಪಕ್ಷಿಗಳು ಮತ್ತು ಅವುಗಳ ಆವಾಸ ಸ್ಥಾನಗಳ ಸಂರಕ್ಷಣೆ ಮಾಡುವಂತಹ ಉದ್ದೇಶದಿಂದ ಮತ್ತು ಅವುಗಳ ಸುಸ್ಥಿರ ಬಳಕೆಯನ್ನು ಮಾಡುವಂತಹ ಒಂದು ಉದ್ದೇಶದಿಂದ ಜಾಗತಿಕ ಒಂದು ಪ್ಲ್ಯಾಟ್ಫಾರ್ಮನ್ನು ಒದಗಿಸಿಕೊಡುವಂತಹ ಒಂದು ವೇದಿಕೆ ಯಾವುದು ಅಂತಂದರೆ ಈ ವಲಸೆ ಜಾತಿಗಳ ಸಂರಕ್ಷಣೆಯ ಸಮಾವೇಶ ಯುನೈಟೆಡ್ ನೇಷನ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್ನ ಅಡಿಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಸೊ ಈ ವಲಸೆ ಜಾತಿಗಳು ಅಂತ ಈ ಆಲಿವ್ ರಿಡ್ಲಿ ಟರ್ಟಲ್ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ಅದೇ ರೀತಿಯಾಗಿ ಆಂಧ್ರ ಪ್ರದೇಶದಲ್ಲಿ ಈಗ ಈ ಒಂದು ಸೀಸನ್ನಲ್ಲಿ ಬರ್ತಾ ಇರುವಂತಹ ಈ ಆಲಿವ್ ರಿಡ್ಲಿ ಆಮೆಗಳನ್ನು ಸಂರಕ್ಷಣೆ ಮಾಡುವಂತಹ ಉದ್ದೇಶದಿಂದ ಆಂಧ್ರ ಪ್ರದೇಶದಲ್ಲಿ ಈ ಒಂದು ಐಲ್ಯಾಂಡ್ನಲ್ಲಿ ಹೋಪ್ ಅನ್ನುವ ಐಲ್ಯಾಂಡ್ನ ಸುತ್ತ 5 ಕಿಲೋಮೀಟರ್ ಸುತ್ತ ಯಾವುದೇ ರೀತಿಯಾಗಿ ಮೀನುಗಾರಿಕೆಯ ಚಟುವಟಿಕೆಗಳನ್ನು ನಡೆಸಬಾರ್ದು ಅಂತ ನಿರ್ಬಂಧವನ್ನು ಸರ್ಕಾರದಿಂದ ಅಂದರೆ ಆಂಧ್ರ ಪ್ರದೇಶ ಸರ್ಕಾರದಿಂದ ಹೇರಲಾಗಿತ್ತು. ಸೊ ಮೀನುಗಾರರಿಗೆ ಒಂದು ವಾರ್ನಿಂಗನ್ನು ಕೂಡ ನೀಡಲಾಗಿತ್ತು ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಇದರ ಒಂದು ಬ್ಯಾಕ್ಗ್ರೌಂಡನ್ನು ಈಗ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಇದ್ದೇವೆ. ಸೊ ಈ ಒಂದು ನಿರ್ಧಾರವನ್ನು ಕೈಗೊಳ್ಳುವಂತಹ ಒಂದು ಕಾರಣ ಏನು ಅಂತಂದರೆ ಭಾರತವು ಕೂಡ ಈ CMS ಅನ್ನುವ ಈ ಒಂದು ಸಮಾವೇಶಕ್ಕೆ ಬದ್ಧವಾಗಿರುವಂತಹ ಕಾರಣಕ್ಕಾಗಿ ಈ ಒಂದು ವಲಸೆ ಬರುವಂತಹ ಪ್ರಾಣಿ ಮತ್ತು ಪಕ್ಷಿಗಳನ್ನು ಕಾಪಾಡುವಂತಹ ಮತ್ತು ಅವುಗಳ ಒಂದು ಹ್ಯಾಬಿಟಾಟನ್ನು ಅಥವಾ ಆವಾಸ ಸ್ಥಾನವನ್ನು ಸಂರಕ್ಷಣೆ ಮಾಡುವುದು ಒಂದು ಜವಾಬ್ದಾರಿ ಅಂತ ತಿಳ್ಕೊಂಡು ಈ ರೀತಿಯಾದಂತಹ ಕ್ರಮಗಳನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಕೈಗೊಳ್ಳುವಂತಹ ಒಂದು ಬದ್ಧತೆಯನ್ನು ಹೊಂದಿವೆ ಅಂತ ನಾವು ಇದರ ಎಕ್ಸಾಂಪಲನ್ನು ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಹೀಗಾಗಿ ಎನ್ವೈರ್ಮೆಂಟ್ ರಿಲೇಟ್ ಆದಂತಹ ಸಾಕಷ್ಟು ಪಾಯಿಂಟ್ಸ್ಗಳನ್ನು ಅಥವಾ ಎಕ್ಸಾಮ್ನಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಸೊ ಹೀಗಾಗಿ ಡೀಟೇಲ್ ಆಗಿ ಈ ಒಂದು ಸಮಾವೇಶಗಳ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಡೀಟೇಲ್ ಆಗಿ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಸೊ ಇತ್ತೀಚೆಗೆ ಈ ಒಂದು CMS ಯಾಕೆ ನ್ಯೂಸ್ನಲ್ಲಿತ್ತು, ಕನ್ವೆನ್ಷನ್ ಆನ್ ಮೈಗ್ರೇಟರಿ ಸ್ಪೀಸೀಸ್ ಯಾಕೆ ನ್ಯೂಸ್ನಲ್ಲಿತ್ತು ಅಂತ ಈಗ ನಾವು ನ್ಯೂಸನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ ಅಥವಾ ಕಾಂಟೆಕ್ಸ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಫೆಬ್ರವರಿ 12ರಿಂದ 17ನೇ ತಾರೀಕಿನವರೆಗೆ 2024 ಫೆಬ್ರವರಿ 12ರಿಂದ 17ನೇ ತಾರೀಕಿನವರೆಗೆ ಉಜ್ಬೇಕಿಸ್ತಾನ್ ಸರ್ಕಾರದಿಂದ ಈ ಉಜ್ಬೇಕಿಸ್ತಾನದಲ್ಲಿರುವಂತಹ ಸಮರ್ಖಂಡ್ ಅನ್ನುವ ನಗರದಲ್ಲಿ ಈ ಕಾಡು ಪ್ರಾಣಿಗಳ ವಲಸೆ ಪ್ರಭೇದಗಳನ್ನು ಸಂರಕ್ಷಣೆ ಮಾಡುವಂತಹ ಒಂದು ಸಮಾವೇಶವನ್ನು ಆಯೋಜನೆ ಮಾಡಲಾಗಿತ್ತು. ಕಾನ್ಫರೆನ್ಸ್ ಆಫ್ ಪಾರ್ಟಿ 14 ಅಂತ. ಸೊ ಇತ್ತೀಚೆಗೆ ನಾವು ದುಬೈನಲ್ಲಿ ಆಯೋಜನೆ ಮಾಡಲಾದಂತಹ COP28 ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಅದೇ ರೀತಿಯಾಗಿ ಈಗ ಕಾಡು ಪ್ರಾಣಿಗಳ ವಲಸೆ ಪ್ರಭೇದಗಳು ವೆರಿ ಇಂಪಾರ್ಟೆಂಟ್, ವಲಸೆ ಪ್ರಭೇದಗಳ ಸಂರಕ್ಷಣೆಗಾಗಿ ಈ COP14 ಉಜ್ಬೇಕಿಸ್ತಾನದ ಸಮರ್ಖಂಡ್ನಲ್ಲಿ ಆಯೋಜನೆ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಇದರ ಒಂದು ಬ್ಯಾಕ್ಗ್ರೌಂಡ್ ಏನು, ಇದರ ಒಂದು ಹಿನ್ನೆಲೆ ಏನು ಅಂತ ಕೂಡ ಈ ಒಂದು ಬಾನ್ ಕನ್ವೆನ್ಷನ್ ಬಗ್ಗೆ ಸಿಂಪಲ್ಲಾಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಇದ್ದೇವೆ. ಸೊ 1976ನೇ ಇಸವಿಯಲ್ಲಿ
79ನೇ ಇಸವಿಯಲ್ಲಿ ಯುನೈಟೆಡ್ ನೇಷನ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್ನ ಅಡಿಯಲ್ಲಿ ಈ ಬಾನ್ ಕನ್ವೆನ್ಷನನ್ನು ಆಯೋಜನೆ ಮಾಡಲಾಗಿತ್ತು. ಸೊ ಈ ವಿಶ್ವಸಂಸ್ಥೆಯ ಆಧಾರಿತವಾದಂತಹ ಇಂಟರ್ ಗೌರ್ಮೆಂಟಲ್ ಆರ್ಗನೈಸೇಷನ್ ಆಗಿ ಈ CMS ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ ಆಲ್ರೆಡಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಹಾಗೆ ಭೂಮಂಡಲದಲ್ಲಿರುವಂತಹ ಎಲ್ಲ ಜಲಚರ ಮತ್ತು ಈ ಒಂದು ಏವಿಯನ್ ಅಂತಂದರೆ ಹಾರಾಟ ಮಾಡುವಂತಹ ಪಕ್ಷಿಗಳು, ವಲಸೆ ಹೋಗುವಂತಹ ಪಕ್ಷಿ ಮತ್ತು ಪ್ರಾಣಿಗಳು, ಜಲಚರಗಳು ಮುಖ್ಯವಾಗಿ, ಅಥವಾ ಈ ಒಂದು ಭೂಮಿಯ ಮೇಲಿನ ಕೆಲವೊಂದಿಷ್ಟು ಪ್ರಾಣಿಗಳನ್ನು, ವಲಸೆ ಹೋಗುವಂತಹ ಪ್ರಾಣಿಗಳನ್ನು, ಪ್ರಭೇದಗಳನ್ನು ಸಂರಕ್ಷಣೆ ಮಾಡುವಂತಹ ಮತ್ತು ಅವುಗಳ ನಿರ್ವಹಣೆ ಮಾಡುವಂತಹ ಒಂದು ಪ್ರತ್ಯೇಕವಾದಂತಹ ಒಂದು ಸಂಸ್ಥೆ CMS ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಕನ್ವೆನ್ಷನ್ ಆನ್ ಮೈಗ್ರೇಟರಿ ಸ್ಪೀಸೀಸ್ ಅಂತ ಸಮಾವೇಶವನ್ನು ಬಾನ್ನಲ್ಲಿ ಆಯೋಜನೆ ಮಾಡಲಾಗಿತ್ತು. ಬಾನ್ ನಗರದಲ್ಲಿ, ಇದು ಜರ್ಮನಿಯಲ್ಲಿದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಹೀಗಾಗಿ ಇದನ್ನು ಬಾನ್ ಕನ್ವೆನ್ಷನ್ ಅಂತ ಕೂಡ ಕರೀತಾರೆ. ಸೊ ಇದರಲ್ಲಿ ಮುಖ್ಯವಾಗಿ ಸಾಕಷ್ಟು ರೀತಿಯಾದಂತಹ ಚಟುವಟಿಕೆಗಳನ್ನು ಮತ್ತು ಕಾನೂನುಬದ್ಧವಾದಂತಹ ಒಪ್ಪಂದಗಳನ್ನು ಕೈಗೊಳ್ಳಲಾಗಿತ್ತು. ಅದೇ ರೀತಿಯಾಗಿ ಈ ಒಂದು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, MOU ಅಂತ ಕರಿತೇವೆ, ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, ತಿಳುವಳಿಕೆ ಪತ್ರ ಅಂತ. ಸೊ ಈ ಒಂದು ಬದ್ಧವಾಗಿರುವಂತಹ ಸದಸ್ಯ ರಾಷ್ಟ್ರಗಳಿಂದ ಈ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗನ್ನು, ಅಗ್ರಿಮೆಂಟನ್ನು ಕೂಡ ಸಹಿ ಹಾಕಲಾಗಿತ್ತು 1979ನೇ ಇಸವಿಯಲ್ಲಿ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಇನ್ನು ಈ ಕನ್ವೆನ್ಷನ್ ಆನ್ ಮೈಗ್ರೇಟರಿ ಸ್ಪೀಸೀಸ್ಗೆ ಸಂಬಂಧಪಟ್ಟಂತೆ ಪ್ರಮುಖವಾದಂತಹ ನಿರ್ಧಾರಗಳನ್ನು ಕೈಗೊಳ್ಳುವಂತಹ ಒಂದು ಬಾಡಿ ಇದೆ. ಅದು ಬಾಡಿ ಹೆಸರು ಏನು ಅಂತಂದರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ. ಸೊ ಈ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ನಲ್ಲಿ 2 ವಿಶೇಷವಾದಂತಹ ಅನುಬಂಧಗಳನ್ನು ಅಥವಾ ಅಪೆಂಡಿಸಿಸ್ಗಳನ್ನು ಇನ್ಕ್ಲೂಡ್ ಮಾಡಲಾಗಿದೆ. ಮೊದಲನೇದೇನು ಅಂತಂದರೆ 1ನೇ ಅನುಬಂಧದಲ್ಲಿ ಮುಖ್ಯವಾಗಿ ಈ ಅಳಿವಿನಂಚಿನಲ್ಲಿರುವಂತಹ ವಲಸೆ ಹೋಗುವಂತಹ ಪ್ರಜಾತಿಗಳನ್ನು, ಜೀವಿಗಳನ್ನು ಪಟ್ಟಿ ಮಾಡುವುದು ಮತ್ತು ಅವುಗಳ ಒಂದು ಸಂರಕ್ಷಣೆಯ ಉದ್ದೇಶದಿಂದ ಕೆಲವೊಂದಿಷ್ಟು ನಿಷೇಧಗಳನ್ನು ರಾಜ್ಯಗಳ ಮೇಲೆ ಅಥವಾ ರಾಷ್ಟ್ರಗಳ ಮೇಲೆ ಹೇರುವಂತಹ ಒಂದು ವಿಷಯಗಳನ್ನು ಈ ಅಪೆಂಡಿಕ್ಸ್ 1ರಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ. COP ಅಪೆಂಡಿಕ್ಸ್ 1 ಇದು. CMSನಲ್ಲಿನ ಈ ಒಂದು COP ಅಪೆಂಡಿಕ್ಸ್ 2ರಲ್ಲಿ ಮುಖ್ಯವಾಗಿ ಈ ವಲಸೆ ಜಾತಿಯ ಸಂರಕ್ಷಣೆಯ ಉದ್ದೇಶವನ್ನು ಸಾಕಾರ ಮಾಡುವಂತಹ ನಿಟ್ಟಿನಲ್ಲಿ ಪ್ರತಿಕೂಲವಾದಂತಹ, ಅಂದರೆ ಆ ಪ್ರಾಣಿ ಅಥವಾ ಜೀವಿಗಳಿಗೆ ಪ್ರತಿಕೂಲವಾದಂತಹ ಸ್ಥಳಗಳನ್ನು ಗುರುತಿಸಿ ಅವುಗಳನ್ನು, ಜಾತಿಗಳನ್ನು ಪಟ್ಟಿ ಮಾಡುವುದಷ್ಟೇ ಅಲ್ಲದೆ ಅವುಗಳ ಒಂದು ಸ್ಥಳಗಳನ್ನು, ಅಂದರೆ ಆವಾಸ ಸ್ಥಾನಗಳನ್ನು ಸಂರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಅವುಗಳ ನಿರ್ವಹಣೆಯನ್ನು ಕೂಡ ಮಾಡುವುದು. ಸೊ ಇದೇ ರೀತಿಯಾಗಿ ಈ ಒಂದು ಒಪ್ಪಂದವನ್ನು, ಡ್ರಾಫ್ಟನ್ನು ಕೂಡ, ಈ ಒಂದು ಅಗ್ರಿಮೆಂಟ್ ಡ್ರಾಫ್ಟನ್ನು ಕೂಡ ಸಹಿ ಮಾಡಲಾಗಿತ್ತು ಮತ್ತು ರಾಜ್ಯಗಳನ್ನು, ಅಂದರೆ ರಾಷ್ಟ್ರಗಳನ್ನು ಈ ನಿಟ್ಟಿನಲ್ಲಿ ಪ್ರೋತ್ಸಾಹ ಮಾಡುವಂತಹ ಉದ್ದೇಶದಿಂದ ಕ್ರಮಗಳನ್ನು ಕೈಗೊಳ್ಳುವಂತೆ ಪ್ರೋತ್ಸಾಹವನ್ನು ನೀಡುವಂತಹ ವಿಷಯಗಳನ್ನು ಈ ಒಂದು ಅನುಬಂಧ 2ರಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ ಅಂತ ಇವುಗಳ ಬಗ್ಗೆ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಇತ್ತೀಚೆಗೆ ಈ COP 14 ಅಥವಾ ಈ ಒಂದು ವಲಸೆ ಪ್ರಜಾತಿಗಳ ಸಂರಕ್ಷಣೆಯ ಉದ್ದೇಶದಿಂದ COP 14ಅನ್ನು ಉಜ್ಬೇಕಿಸ್ತಾನದ ಸಮರ್ಖಂಡ್ನಲ್ಲಿ ಆಯೋಜನೆ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ, ಕಾಂಟೆಕ್ಸ್ಟನ್ನು ಕೂಡ. ಸೊ ಉಜ್ಬೇಕಿಸ್ತಾನ್ ನ್ಯೂಸ್ನಲ್ಲಿರೋದ್ರಿಂದ ಇದರ ಮ್ಯಾಪನ್ನು ಕೂಡ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಇತ್ತೀಚೆಗೆ ನಾವು ಕ್ರಮೇಣವಾಗಿ ಕ್ಷೀಣಿಸ್ತಾ ಇರುವಂತಹ, ಬತ್ತಿ ಹೋಗ್ತಾ ಇರುವಂತಹ ಅರಳ್ ಸಮುದ್ರದ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಅದೇ ಒಂದು ಸಂದರ್ಭದಲ್ಲಿ ಈ ಅರಳ್ ಸಮುದ್ರ ಏನಿದೆ, ಕಜಕಿಸ್ತಾನ್ ಮತ್ತು ಉಜ್ಬೇಕಿಸ್ತಾನ್ ದೇಶಗಳ ನಡುವೆ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ. ಸೊ ಹೀಗಾಗಿ ಉಜ್ಬೇಕಿಸ್ತಾನ್ ಇತ್ತೀಚೆಗೆ ನ್ಯೂಸ್ನಲ್ಲಿದ್ದಂತಹ ಕಾರಣಕ್ಕಾಗಿ ಉಜ್ಬೇಕಿಸ್ತಾನದ ಸುತ್ತಮುತ್ತಲಿನ ರಾಷ್ಟ್ರಗಳನ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ನೆರೆಹೊರೆಯ ಬಾರ್ಡರ್ ಶೇರಿಂಗ್ ಕಂಟ್ರೀಸ್ಗಳು ಯಾವುವು ಅಂತ ಕೂಡ ತಿಳ್ಕೊಳ್ಳೋಣ. ಈ ಉಜ್ಬೇಕಿಸ್ತಾನದಲ್ಲಿ ಇದರ ಉತ್ತರ ಭಾಗದಲ್ಲಿ ಕಜಕಿಸ್ತಾನ್, ಪೂರ್ವ ಭಾಗದಲ್ಲಿ ಕಿರ್ಗಿಸ್ತಾನ್, ತಜಿಕಿಸ್ತಾನ್, ದಕ್ಷಿಣದಲ್ಲಿ ಅಫ್ಘಾನಿಸ್ತಾನ್ ಮತ್ತು ತುರ್ಕ್ಮೆನಿಸ್ತಾನ್ಗಳೊಂದಿಗೆ ಈ ಉಜ್ಬೇಕಿಸ್ತಾನ್ ಅನ್ನುವ ರಾಷ್ಟ್ರ ಬಾರ್ಡರನ್ನು ಅಥವಾ ಗಡಿಯನ್ನು ಶೇರ್ ಮಾಡುತ್ತದೆ. ಉಜ್ಬೇಕಿಸ್ತಾನದ ರಾಜಧಾನಿ ಯಾವುದು ಅಂತಂದರೆ ತಾಷ್ಕೆಂಟ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಅದೇ ರೀತಿಯಾಗಿ ಈ ಕಜಕಿಸ್ತಾನ್ ಮತ್ತು ಉಜ್ಬೇಕಿಸ್ತಾನ್ಗಳ ನಡುವೆ ಅರಳ್ ಸಮುದ್ರ ಕೂಡ ಇದೆ ಅಂತ ನಾವು ಇತ್ತೀಚೆಗೆ ನ್ಯೂಸ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ. ಸೊ ತುರ್ಕ್ಮೆನಿಸ್ತಾನ್, ಅಫ್ಘಾನಿಸ್ತಾನ್, ತಜಿಕಿಸ್ತಾನ್, ಕಿರ್ಗಿಸ್ತಾನ್, ಕಜಕಿಸ್ತಾನ್ ಅನ್ನುವ ಈ ಮಧ್ಯ ಏಷ್ಯಾದ ರಾಷ್ಟ್ರಗಳ ಗಡಿಗಳನ್ನು ಉಜ್ಬೇಕಿಸ್ತಾನ್ ಹಂಚಿಕೊಳ್ಳುತ್ತದೆ. ಇಲ್ಲಿ 14ನೇ COPಯನ್ನು ಆರ್ಗನೈಸ್ ಮಾಡಲಾಗ್ತಾ ಇದೆ, CMS ಅಥವಾ ಯುನೈಟೆಡ್ ನೇಷನ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್ ಅನ್ನುವ ಸಂಸ್ಥೆಯ ಮೂಲಕ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಈ ವಲಸೆ ಪ್ರಜಾತಿಗಳನ್ನು ಸಂರಕ್ಷಣೆ ಮಾಡುವಂತಹ ಒಂದು ಮಹಾ ಉದ್ದೇಶವನ್ನು ಇಟ್ಕೊಂಡಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇದನ್ನು ಬಾನ್ ಕನ್ವೆನ್ಷನ್ ಅಂತ ಕೂಡ ಕರೀತಾರೆ.
ಇನ್ನು ಮುಂದಿನ ಆರ್ಟಿಕಲ್ ಕೂಡ ಎನ್ವೈರ್ಮೆಂಟ್ ರಿಲೇಟ್ ಆದಂತಹ ಒಂದು ಇಂಪಾರ್ಟೆಂಟ್ ಆದಂತಹ ಆರ್ಟಿಕಲ್ ಆಗಿದೆ. ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್ ಅಥವಾ ಜೀವ ವೈವಿಧ್ಯ ಪರಂಪರೆಯ ತಾಣ ಅಂತ ನಾವು ಇತ್ತೀಚೆಗೆ ನ್ಯೂಸ್ನಲ್ಲಿ ಓದಿದ್ವಿ. ಸೊ ಹೀಗಾಗಿ ಈ ಜೀವ ವೈವಿಧ್ಯ ಪರಂಪರೆಯ ತಾಣ ಅಂದರೆ ಏನು ಮತ್ತು ಇದರ ವೈಶಿಷ್ಟ್ಯ ಏನು ಅಂತ ಈ ಒಂದು ಆರ್ಟಿಕಲ್ನಲ್ಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಇತ್ತೀಚೆಗೆ ಒಡಿಶಾ ಸರ್ಕಾರದಿಂದ ಈ ಜೀವ ವೈವಿಧ್ಯ ಪರಂಪರೆಯ ತಾಣಗಳ ಪಟ್ಟಿಯಲ್ಲಿ ಒಡಿಶಾದ ಕೋರಾಪುಟ್ ಜಿಲ್ಲೆಯಲ್ಲಿರುವಂತಹ ಗುಪ್ತೇಶ್ವರ ಅನ್ನುವ ಅರಣ್ಯ ಪ್ರದೇಶವನ್ನು ಸೇರಿಸಲಾಗಿದೆ, ಘೋಷಣೆ ಮಾಡಲಾಗಿದೆ. ಇದು ಒಡಿಶಾದ 4ನೇ ಜೀವ ವೈವಿಧ್ಯ ಪರಂಪರೆಯ ತಾಣವಾಗಿದೆ, ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಆಗಿದೆ ಅಂತ ಇತ್ತೀಚೆಗೆ ಒಡಿಶಾ ಸರ್ಕಾರದಿಂದ ಈ ಒಂದು ಗುಪ್ತೇಶ್ವರ ಅರಣ್ಯವನ್ನು ಘೋಷಣೆ ಮಾಡಲಾಗಿದೆ. ಸೊ ಹೀಗಾಗಿ ಈ ಜೀವ ವೈವಿಧ್ಯ ಪರಂಪರೆಯ ತಾಣ ಅಂದರೆ ಏನು, ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್ ಅಂದರೆ ಏನು ಅಂತ, ಇದರ ಮಹತ್ವ ಏನು ಅಂತ ಕ್ಲಿಯರ್ ಆಗಿ ಈ ಒಂದು ಆರ್ಟಿಕಲ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಈ ಜೀವ ವೈವಿಧ್ಯ ಪರಂಪರೆಯ ತಾಣ ಅಂತಂದರೆ ಮುಖ್ಯವಾಗಿ ಆ ಒಂದು ಪ್ರದೇಶದಲ್ಲಿ ವಿಶಿಷ್ಟವಾದಂತಹ ಮತ್ತು ಪರಿಸರಕ್ಕೆ ಸಂಬಂಧಪಟ್ಟಂತೆ ಈ ದುರ್ಬಲವಾದಂತಹ ವಲ್ನರೇಬಲ್ ಪರಿಸರ ವ್ಯವಸ್ಥೆಯನ್ನು, ಫ್ರ್ಯಾಜೈಲ್ ಆದಂತಹ ಪರಿಸರ ವ್ಯವಸ್ಥೆಯನ್ನು ಹೊಂದಿರುತ್ತೆ. ಫ್ರ್ಯಾಜೈಲ್ ಅಥವಾ ದುರ್ಬಲವಾದಂತಹ ಪರಿಸರ ವ್ಯವಸ್ಥೆ ಅಂತಂದರೆ ಯಾವುದೇ ಒಂದು ಮಾನವನ ಚಟುವಟಿಕೆಗಳ ಒಂದು ಇಂಟರ್ಫರೆನ್ಸ್ನಿಂದ ಅಥವಾ ಒಂದು ಕಾರಣದಿಂದ, ಅದರ ಪರಿಣಾಮದಿಂದ ಸಾಕಷ್ಟು ಸೂಕ್ಷ್ಮವಾದಂತಹ ಈ ಒಂದು ಪ್ರದೇಶ ನಶಿಸಿ ಹೋಗುವಂತಹ ಮತ್ತು ಅಲ್ಲಿ ವಾಸಿಸುವಂತಹ ಜೀವ ಸಂಕುಲ ಏನಿದೆ ಅಥವಾ ಆ ಒಂದು ವ್ಯವಸ್ಥೆ ಏನಿದೆ ಅದು ಅಳಿದು ಹೋಗುವಂತಹ ಒಂದು ಸಾಧ್ಯತೆ ಇರುವಂತಹ ಪ್ರದೇಶಗಳನ್ನು ಗುರುತಿಸಿ ಜೀವ ವೈವಿಧ್ಯತೆ ಆಗಿರ್ಬೋದು, ಅಪರೂಪದ ಮತ್ತು ಬೆದರಿಕೆಯನ್ನು ಹೊಂದಿರುವಂತಹ ಪ್ರಜಾತಿಗಳಾಗಿರ್ಬೋದು ಮತ್ತು ಅಲ್ಲಿರುವಂತಹ ಕೀಸ್ಟೋನ್ ಸ್ಪೀಸೀಸ್ ಅಂತ ಏನು ಕರಿತೇವೆ, ಕೀಸ್ಟೋನ್ ಪ್ರಜಾತಿಗಳ ಜೀವಿಗಳಾಗಿರ್ಬೋದು. ಸೊ ಅವುಗಳಿಗೆ ಧಕ್ಕೆ ಬರುವಂತಹ ಮತ್ತು ಅವುಗಳು ನಾಶವಾಗಿ ಹೋಗುವಂತಹ ಸಾಧ್ಯತೆ ಇರುವಂತಹ ಪ್ರದೇಶಗಳನ್ನು ಈ ಜೀವ ವೈವಿಧ್ಯ ಪರಂಪರೆಯ ತಾಣ ಅಂತ ಗುರುತಿಸಲಾಗುತ್ತೆ. ಮಾನವನ ಯಾವುದೇ ಒಂದು ಆ್ಯಕ್ಟಿವಿಟೀಸ್ನಿಂದ ಆ ಪ್ರದೇಶಕ್ಕೆ ಸಾಕಷ್ಟು ಹಾನಿ ಉಂಟು ಮಾಡುವಂತಹ ಸಾಧ್ಯತೆ ಇದೆ ಅಂತ ಗುರುತಿಸಿ ಒಡಿಶಾ ಸರ್ಕಾರದಿಂದ ಈ ಗುಪ್ತೇಶ್ವರ ಅನ್ನುವ ಅರಣ್ಯ ಪ್ರದೇಶವನ್ನು 4ನೇ ಜೀವ ವೈವಿಧ್ಯ ಪರಂಪರೆಯ ತಾಣ ಅಂತ ಘೋಷಣೆ ಮಾಡಲಾಗಿದೆ ಅಂತ ನಾವು ಕಾಂಟೆಕ್ಸ್ಟನ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇನ್ನು ಈ ಕೀಸ್ಟೋನ್ ಸ್ಪೀಸೀಸ್ ಅಂತ ನಾವು ಈ ಒಂದು ಲೈನ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಕೀಸ್ಟೋನ್ ಸ್ಪೀಸೀಸ್ ಅಂತಂದರೆ ಯಾವುದೇ ಒಂದು ಸಂರಕ್ಷಿತ ಪ್ರದೇಶದಲ್ಲಿ ಆ ಒಂದು ಜೀವ ವ್ಯವಸ್ಥೆಯನ್ನು ಅಥವಾ ಎಕೋಸಿಸ್ಟಮ್, ಪರಿಸರ ವ್ಯವಸ್ಥೆ ಅಂತ ಏನು ಕರಿತೇವೆ, ಆ ಒಂದು ಎಕೋಸಿಸ್ಟಮನ್ನು ಸಂರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವಂತಹ ಪ್ರಾಣಿ ಅಥವಾ ಪಕ್ಷಿಗಳನ್ನು ಕೀಸ್ಟೋನ್ ಸ್ಪೀಸೀಸ್ ಅಂತ ಕರೆಯಲಾಗುತ್ತೆ. ಕೀಸ್ಟೋನ್ ಪ್ರಜಾತಿಗಳು ಅಂತ ಕೂಡ ಕರೆಯಲಾಗುತ್ತದೆ. ಕೀಸ್ಟೋನ್ ಅಂತಂತಂದರೆ ಎಕ್ಸಾಂಪಲನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಈ ಒಂದು ಕಾಡಿನಲ್ಲಿ ಒಂದು ಬ್ಯಾಲೆನ್ಸನ್ನು ಮೇಂಟೈನ್ ಮಾಡಬೇಕು ಅಂದರೆ ಸಸ್ಯಾಹಾರಿ ಪ್ರಾಣಿಗಳು ಹೆಚ್ಚಾಗದೇ ಇರುವಂತೆ ಆ ಒಂದು ಪ್ರದೇಶವನ್ನು ಸಂರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಬ್ಯಾಲೆನ್ಸನ್ನು ಅಥವಾ ಸಮತೋಲನವನ್ನು ಕಾಪಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಆ ಒಂದು ಪ್ರದೇಶದಲ್ಲಿ ಹುಲಿ, ಸಿಂಹ ಅಥವಾ ಜಾಗ್ವಾರ್ ಆಗಿರ್ಬೋದು, ಈ ರೀತಿಯಾದಂತಹ ಪ್ರಾಣಿಗಳ ಅವಶ್ಯಕತೆ ಇರುತ್ತೆ. ಅದೇ ರೀತಿಯಾಗಿ ಈ ಪರಾಗಸ್ಪರ್ಶವನ್ನು ಮಾಡಿ ಈ ಹೂವುಗಳಾಗಿರ್ಬೋದು, ಕಾಯಿಗಳಾಗಿರ್ಬೋದು, ಗಿಡಗಳಾಗಿರ್ಬೋದು ಬೆಳೆಯುವಂತೆ ಅವುಗಳ ಒಂದು ಅಭಿವೃದ್ಧಿಗೆ ಕಾರಣವಾಗುವಂತಹ, ಬೆಳವಣಿಗೆಗೆ ಕಾರಣವಾಗುವಂತಹ ಈ ಜೇನು ಹುಳುಗಳಾಗಿರ್ಬೋದು ಅಥವಾ ಈ ಹಮ್ಮಿಂಗ್ ಬರ್ಡ್ಸ್ನಂತಹ ಕೆಲವೊಂದಿಷ್ಟು ಪಕ್ಷಿ ಪ್ರಭೇದಗಳಾಗಿರ್ಬೋದು, ಪಾಲಿನೇಷನ್ ಅಥವಾ ಈ ಪರಾಗಸ್ಪರ್ಶ ಅಂತ ಏನು ಕರಿತೇವೆ, ಸೊ ಈ ಒಂದು ಪಾಲಿನೇಷನನ್ನು ಮಾಡುವಂತಹ ನಿಟ್ಟಿನಲ್ಲಿ ಪ್ರಮುಖ ಪಾತ್ರವನ್ನು ಈ ಜೇನು ನೊಣಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು ಅಥವಾ ಇತರ ಕೀಟಗಳಾಗಿರ್ಬೋದು ಅಥವಾ ಆ ಒಂದು ಪ್ರದೇಶದಲ್ಲಿ ಸಸ್ಯಾಹಾರಿ ಪ್ರಾಣಿಗಳು ಹೆಚ್ಚಾಗಿ ಬೆಳೆದು ಕಾಡನ್ನು ನಾಶ ಮಾಡುವಂತಹ ಒಂದು ಪರಿಸ್ಥಿತಿಯನ್ನು ತಪ್ಪಿಸುವಂತೆ ಕಾರಣವಾಗುವಂತಹ ಟೈಗರ್ ಅಥವಾ ಹುಲಿಗಳಾಗಿರ್ಬೋದು, ಸಿಂಹಗಳಾಗಿರ್ಬೋದು, ಜಾಗ್ವಾರ್ಗಳಾಗಿರ್ಬೋದು, ಚಿರತೆಗಳಾಗಿರ್ಬೋದು, ಈ ರೀತಿಯಾದಂತಹ ಪ್ರಮುಖ ಪ್ರಭೇದಗಳನ್ನು ಕೀಸ್ಟೋನ್ ಸ್ಪೀಸೀಸ್ ಅಂತ ಆ ಒಂದು ಪ್ರದೇಶದಲ್ಲಿ ಪರಿಸರ ವ್ಯವಸ್ಥೆಯಲ್ಲಿ ಗುರುತಿಸಲಾಗುತ್ತದೆ. ಸೊ ಕೀಸ್ಟೋನ್ ಸ್ಪೀಸೀಸ್ಗಳು ಅಂದರೆ ಏನು ಅಂತ ಕಾನ್ಸೆಪ್ಟ್ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಸೊ ಇನ್ನು ಈ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಸರ್ಕಾರವು ಅಂದರೆ ಒಡಿಶಾ ಸರ್ಕಾರವು ಇತ್ತೀಚೆಗೆ ಒಂದು ಪ್ರದೇಶವನ್ನು ಈ ಜೀವ ವೈವಿಧ್ಯತೆಯ
ಪರಂಪರೆಯ ತಾಣ ಅಂತ ಘೋಷಣೆ ಮಾಡಿತು ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಯಾವ ಒಂದು ಕಾಯ್ದೆಯ ಅಡಿಯಲ್ಲಿ ಅದನ್ನು ಘೋಷಣೆ ಮಾಡಲಾಗುತ್ತೆ ಅಂತಂದರೆ, ಯಾವುದೇ ಒಂದು ಸ್ಥಳೀಯ ಸರ್ಕಾರದ ಸ್ಥಳೀಯ ಸಂಸ್ಥೆಗಳ ಅವುಗಳೊಂದಿಗೆ ಸಮಾಲೋಚನೆಯನ್ನು ಮಾಡುವುದರೊಂದಿಗೆ, ಸ್ಥಳೀಯ ಸಂಸ್ಥೆಗಳು ಅಂತಂದರೆ ಲೋಕಲ್ ಬಾಡೀಸ್ ಅಂತ ಕರಿತೇವೆ. ಗ್ರಾಮ ಪಂಚಾಯಿತಿ ಆಗಿರ್ಬೋದು, ಪಟ್ಟಣ ಪಂಚಾಯಿತಿ ಆಗಿರ್ಬೋದು, ಅಥವಾ ಲೋಕಲ್ ಬಾಡೀಸ್ ಅಂತಂದರೆ ಈ ಒಂದು ಮುನ್ಸಿಪಾಲ್ಟಿ ಆಗಿರ್ಬೋದು. ಸೊ ಈ ರೀತಿಯಾದಂತಹ ಸ್ಥಳೀಯ ಸಂಸ್ಥೆಗಳೊಂದಿಗೆ ಸಮಾಲೋಚನೆಯನ್ನು ಮಾಡುವುದರೊಂದಿಗೆ 2002ನೇ ಇಸವಿಯ ಜೈವಿಕ ವೈವಿಧ್ಯ ಕಾಯ್ದೆ ಅಥವಾ ಬಯೋಡೈವರ್ಸಿಟಿ ಆ್ಯಕ್ಟ್ 2002ರ ಈ ಒಂದು ಬಯೋಡೈವರ್ಸಿಟಿ ಆ್ಯಕ್ಟ್ನ ಸೆಕ್ಷನ್ 37(1) ಅಡಿಯಲ್ಲಿ ಈ ಒಂದು ಸಮಾಲೋಚನೆಯನ್ನು ಮಾಡುವುದರೊಂದಿಗೆ ಅಧಿಕೃತವಾದಂತಹ ಗೆಜೆಟ್ನಲ್ಲಿ, ಅಫಿಷಿಯಲ್ ಆಗಿ ಈ ಒಂದು ಗೆಜೆಟ್ನಲ್ಲಿ ಪಬ್ಲಿಷ್ ಮಾಡಲಾಗುತ್ತೆ. ಆ ಒಂದು ಪ್ರದೇಶವನ್ನು ಜೀವ ವೈವಿಧ್ಯತೆಯ ಪರಂಪರೆಯ ತಾಣವಾಗಿ ಅಂತ ಸರ್ಕಾರದಿಂದ ಘೋಷಣೆ ಮಾಡಲಾಗುತ್ತೆ ಅಧಿನಿಯಮದ ಮೂಲಕ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಆ ಒಂದು ಪ್ರದೇಶದಲ್ಲಿ ಒಂದು ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ಸ್ಥಳವನ್ನಾಗಿ ಅದನ್ನು ಸಂರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಈ ಒಂದು ಘೋಷಣೆಯನ್ನು ಸರ್ಕಾರದಿಂದ ಅಥವಾ ರಾಜ್ಯ ಸರ್ಕಾರದಿಂದ ಈ ಕಾಯ್ದೆಯ ಅಡಿಯಲ್ಲಿ ಮಾಡಲಾಗುತ್ತೆ. ಬಯೋಡೈವರ್ಸಿಟಿ ಆ್ಯಕ್ಟ್ 2002 ಅಂತ ನೆನ್ಪಿಟ್ಕೊಳ್ಳಿ. ಇನ್ನು ಭಾರತದಲ್ಲಿ ಮೊದಲ ಬಾರಿಗೆ ಈ ರೀತಿಯಾದಂತಹ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಯಾವುದು ಅಂತ ಘೋಷಣೆ ಮಾಡಲಾಯಿತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, 2007ನೇ ಇಸವಿಯಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ನಮ್ಮ ಬೆಂಗಳೂರಿನಲ್ಲಿರುವಂತಹ ನಲ್ಲೂರು ಹುಣಸೆ ತೋಪನ್ನು ಈ ಜೀವ ವೈವಿಧ್ಯತೆಯ ಪರಂಪರೆಯ ತಾಣ ಅಂತ ಮೊದಲ ಬಾರಿಗೆ ಘೋಷಣೆ ಮಾಡಲಾಯಿತು. ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಅಂತ, BHS ಅಂತ ಕೂಡ ಕರಿಬೋದು. 2007ರಲ್ಲಿ ನಲ್ಲೂರು ಹುಣಸೆ ತೋಪನ್ನು ಜೀವ ವೈವಿಧ್ಯತೆಯ ಪರಂಪರೆಯ ತಾಣ ಅಂತ ಭಾರತದಲ್ಲಿ ಮೊದಲ ಬಾರಿಗೆ ಈ ಒಂದು ಪ್ರದೇಶವನ್ನು ಘೋಷಣೆ ಮಾಡಲಾಯಿತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಅದೇ ರೀತಿಯಾಗಿ ಇನ್ನೊಂದು ಹೋಮ್ವರ್ಕ್ ನಿಮಗೆ, ಕರ್ನಾಟಕದಲ್ಲಿರುವಂತಹ ಈ ಪ್ರಮುಖ ಜೀವ ವೈವಿಧ್ಯ ಪರಂಪರೆಯ ತಾಣಗಳು ಎಷ್ಟು ಮತ್ತು ಯಾವುವು ಅಂತ ತಿಳ್ಕೊಂಡು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬೇಕು. ನೋಡಿ, ನೀವು ಎಲ್ಲಿವರೆಗೂ ಸೆಲ್ಫ್ ಸ್ಟಡಿ ಮಾಡೋದಿಲ್ಲ ಅಥವಾ ಪ್ರಿಪ್ರೇಷನ್ ಮಾಡೋಲ್ಲ, ನೋಟ್ಸ್ ಮಾಡೋಲ್ಲ, ಅಲ್ಲಿವರೆಗೂ ಎಕ್ಸಾಮ್ಗಳನ್ನು ಕ್ಲಿಯರ್ ಮಾಡೋದು ತುಂಬ ಡಿಫಿಕಲ್ಟ್ ಆಗುತ್ತೆ. ಯಾವುದೇ ಕೋಚಿಂಗ್ ಸೆಂಟರ್ ಆಗಿರ್ಬೋದು, ಯಾವುದೇ ಕ್ಲಾಸಸ್ಗಳಾಗಿರ್ಬೋದು, ನಿಮಗೆ ಯಾವುದೇ ಸರ್ ಆಗಿರ್ಬೋದು, ಯಾರೇ ಟೀಚರ್ ಆಗಿರ್ಬೋದು, ಯಾರಿಂದ ಕೂಡ ನಿಮಗೆ ಹೆಲ್ಪ್ ಮಾಡೋಕ್ಕಾಗಲ್ಲ. ನೀವು ಅಲ್ಲಿವರೆಗೂ ಹೋಮ್ವರ್ಕ್ ಮಾಡೋಲ್ಲ ಅಥವಾ ಈ ಒಂದು ಸೆಲ್ಫ್ ಸ್ಟಡಿ ಮಾಡೋದಿಲ್ಲ, ಅಲ್ಲಿವರೆಗೂ ನಿಮಗೆ ಕ್ಲಿಯರ್ ಮಾಡೋದು ತುಂಬ ಡಿಫಿಕಲ್ಟ್ ಆಗುತ್ತೆ. ಸೊ ತಿಳ್ಕೊಂಡು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್ಗಳು ಕರ್ನಾಟಕದಲ್ಲಿ ಎಷ್ಟಿವೆ ಮತ್ತು ಯಾವುವು ಅಂತ. ಇತ್ತೀಚೆಗೆ 2024-25ರ ಬಜೆಟನ್ನು ಮಂಡನೆ ಮಾಡಲಾಯಿತು ನಮ್ಮ ಮುಖ್ಯಮಂತ್ರಿಗಳಿಂದ. ಸೊ ಹೀಗಾಗಿ ಅದೇ ಒಂದು ಸಂದರ್ಭದಲ್ಲಿ ಕೆಲವೊಂದಿಷ್ಟು ಪ್ರಮುಖವಾದಂತಹ ಹೊಸ ಯೋಜನೆಗಳನ್ನು ಬಜೆಟ್ನಲ್ಲಿ ಮಂಡಿಸಲಾಗಿದೆ. ಸೊ ಅವು ಯಾವುವು ಅಂತ ಒಂದು ಬ್ರೀಫ್ ಆದಂತಹ ಒಂದು ಔಟ್ಲುಕ್ಕನ್ನು ನೋಡೋಣ. ರೈತರಿಗಾಗಿ ಸಹಾಯ ಮಾಡುವಂತಹ ನಿಟ್ಟಿನಲ್ಲಿ ಕರ್ನಾಟಕ ರೈತ ಸಮೃದ್ಧಿ ಯೋಜನೆಯನ್ನು ಜಾರಿಗೊಳಿಸಲಾಗ್ತಾ ಇದೆ. ಇದರಲ್ಲಿ ಮುಖ್ಯವಾಗಿ ರೈತರ ವಿವಿಧ ಯೋಜನೆಗಳನ್ನು ಒಗ್ಗೂಡಿಸುವುದರ ಮೂಲಕ, ಸಮಗ್ರವಾದಂತಹ ಕ್ರೋಢೀಕರಿಸುವುದರ ಮೂಲಕ ಸಮಗ್ರ ಕೃಷಿ ಉತ್ತೇಜಿಸುವಂತಹ ಉದ್ದೇಶದಿಂದ, ಇಂಟಿಗ್ರೇಟೆಡ್ ಅಗ್ರಿಕಲ್ಚರನ್ನು ಪ್ರೋತ್ಸಾಹ ಮಾಡುವಂತಹ ಉದ್ದೇಶದಿಂದ ಕರ್ನಾಟಕ ರೈತ ಸಮೃದ್ಧಿ ಯೋಜನೆ ಅನ್ನುವ ಈ ಒಂದು ಸ್ಕೀಮನ್ನು ಜಾರಿಗೊಳಿಸಲಾಗ್ತಾ ಇದೆ. ರೈತರಿಗೆ ಮಾರ್ಗದರ್ಶನವನ್ನು ನೀಡುವುದರ ಮೂಲಕ ಬೆಳೆಯನ್ನು ಯಾವ ರೀತಿಯಾಗಿ ಬೆಳೆಯಬಹುದು ಅಥವಾ ಮಾರುಕಟ್ಟೆಯ ಸಂಪರ್ಕವನ್ನು ಯಾವ ರೀತಿಯಾಗಿ ಸಾಧಿಸಬಹುದು ಅನ್ನುವ ಮಾಹಿತಿಯನ್ನು ಈ ಒಂದು ಕರ್ನಾಟಕ ರೈತ ಸಮೃದ್ಧಿ ಯೋಜನೆಯ ಅಡಿಯಲ್ಲಿ ನೀಡಲಾಗ್ತಾ ಇದೆ. ಅದೇ ರೀತಿಯಾಗಿ ಅನ್ನ ಸುವಿಧಾ ಅನ್ನುವ ಈ ಒಂದು 2ನೇ ಯೋಜನೆ ಮುಖ್ಯವಾಗಿ ಈ ಸೀನಿಯರ್ ಸಿಟಿಸನ್ ಅಥವಾ 80 ವರ್ಷ ದಾಟಿದಂತಹ ಹಿರಿಯ ನಾಗರಿಕರಿಗೆ ಈ ರೇಷನ್ ಅಂಗಡಿಗಳಿಗೆ ಹೋಗಿ ಒಂದು ಆಹಾರ ಧಾನ್ಯಗಳನ್ನು ತರುವುದು ಸಾಕಷ್ಟು ಡಿಫಿಕಲ್ಟ್ ಆಗುತ್ತೆ. ಸೊ ಹೀಗಾಗಿ ಅವ್ರೇನು ಮಾಡ್ಬೋದು ಅಂತಂದರೆ, ಈ ಹೋಮ್ ಡೆಲಿವರಿ ಆ್ಯಪ್ನ ಮುಖಾಂತರ ಈ ಆಹಾರ ಧಾನ್ಯಗಳನ್ನು ಡೈರೆಕ್ಟಾಗಿ ಹೋಮ್ ಡೆಲಿವರಿ ಮಾಡುವಂತಹ ಒಂದು ಅನುಕೂಲವನ್ನು ಮಾಡಿಕೊಡುವಂತಹ ಯೋಜನೆ ಅನ್ನ ಸುವಿಧಾ ಅನ್ನುವ ಯೋಜನೆ. ಇದು ಮುಖ್ಯವಾಗಿ 80 ವರ್ಷ ದಾಟಿದಂತಹ ಹಿರಿಯ ನಾಗರಿಕರಿಗೆ ಮಾತ್ರ, ಅವರು ಮಾತ್ರ ನೆಲೆಸಿರುವಂತಹ ಮನೆಗಳಿಗೆ ಈ ಒಂದು ಹೋಮ್ ಡೆಲಿವರಿ ಆ್ಯಪನ್ನು ಬಳಸಿಕೊಂಡು ಈ ಒಂದು ಆಹಾರ ಧಾನ್ಯಗಳನ್ನು ಪಡಿಬಹುದು. ಅನ್ನ ಸುವಿಧಾ ಅನ್ನುವ ಈ ಒಂದು ಪಡಿತರ ಹಂಚುವಂತಹ ಒಂದು ಯೋಜನೆ. ಇನ್ನು ಈ ಗ್ರಾಮೀಣ ಪ್ರದೇಶದಲ್ಲಿ ಸ್ಥಳೀಯವಾಗಿ ಆಹಾರವನ್ನು ತಯಾರಿಸಿ ಕೈಗೆಟುಕುವಂತಹ ದರದಲ್ಲಿ ಒದಗಿಸುವಂತಹ ನಿಟ್ಟಿನಲ್ಲಿ ಮಹಿಳೆಯರಿಂದ ಆ ಒಂದು ಆಹಾರ ಪದಾರ್ಥಗಳನ್ನು ತಯಾರಿಸುವಂತಹ ಕ್ಯಾಂಟೀನ್ಗಳನ್ನು ಸ್ಥಾಪನೆ ಮಾಡುವಂತಹ ಕೆಫೆ ಸಂಜೀವಿನಿ ಅನ್ನುವ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಲಾಗ್ತಾ ಇದೆ.
ಸೊ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ಕೆಫೆ ಸಂಜೀವಿನಿ ಅಂತಂದರೆ ಈ ಗ್ರಾಮೀಣ ಪ್ರದೇಶದಲ್ಲಿ ಸ್ಥಳೀಯವಾಗಿ ಆಹಾರವನ್ನು ಮಹಿಳೆಯರಿಂದ ತಯಾರು ಮಾಡಿ ಅವುಗಳನ್ನು ಕೈಗೆಟುಕುವಂತಹ ದರದಲ್ಲಿ ಒದಗಿಸುವಂತಹ ನಿಟ್ಟಿನಲ್ಲಿ ಕ್ಯಾಂಟೀನ್ಗಳನ್ನು ಸ್ಥಾಪನೆ ಮಾಡುವುದು. ಸೊ ಈ ಕೆಫೆ ಸಂಜೀವಿನಿ ಸ್ಥಾಪನೆ ಮಾಡುವಂತಹ ನಿಟ್ಟಿನಲ್ಲಿ ಸುಮಾರು 7.5 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕರ್ನಾಟಕದಾದ್ಯಂತ 50 ಕೆಫೆಗಳನ್ನು ಸ್ಥಾಪನೆ ಮಾಡುವಂತಹ ಗುರಿಯನ್ನು ಹೊಂದಲಾಗಿದೆ ಅಂತ ಇತ್ತೀಚೆಗೆ ಮುಖ್ಯಮಂತ್ರಿಯವರು ಬಜೆಟ್ನಲ್ಲಿ ಘೋಷಣೆ ಮಾಡಿದರು. ನಂತರ ಈ ನಮ್ಮ ಮಿಲೆಟ್ ಅನ್ನುವ ಕಾರ್ಯಕ್ರಮದ ಅಡಿಯಲ್ಲಿ ಈ ಸಿರಿಧಾನ್ಯಗಳು ಮತ್ತು ಫೋರ್ಟಿಫೈಡ್ ಅಂತಂದರೆ ಮೌಲ್ಯವರ್ಧಿತ ಸಿರಿಧಾನ್ಯಗಳನ್ನು ಕೈಗೆಟುಕುವಂತಹ ದರದಲ್ಲಿ ದೊರಕಿಸುವಂತಹ ನಿಟ್ಟಿನಲ್ಲಿ ನಮ್ಮ ಮಿಲೆಟ್ ಅನ್ನುವ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಾಗುವುದು ಅಂತ ಘೋಷಣೆ ಮಾಡಲಾಗಿದೆ. ಮತ್ತೇನು ಅಂತಂದರೆ ನೆಕ್ಸ್ಟ್ ಸ್ಕೀಮ್ ಯಾವುದು ಅಂತಂದರೆ ಈ ಗ್ರಾಮೀಣ ಭಾಗದಲ್ಲಿ ರಸ್ತೆ ಅಭಿವೃದ್ಧಿ ಕಾರ್ಯಕ್ರಮವಾದಂತಹ ಪ್ರಗತಿ ಪಥ್ ಅನ್ನುವ ಈ ಒಂದು ಸ್ಕೀಮನ್ನು ಜಾರಿಗೊಳಿಸಲಾಗ್ತಾ ಇದೆ. ಕರ್ನಾಟಕದಾದ್ಯಂತ ಸುಮಾರು 189 ವಿಧಾನಸಭಾ ಕ್ಷೇತ್ರಗಳಲ್ಲಿ 5,200 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಸುಮಾರು 9,450 ಕಿಲೋಮೀಟರ್ಗಳಷ್ಟು ಉದ್ದದ ಈ ಒಂದು ರಸ್ತೆ ನಿರ್ಮಾಣ ಕಾರ್ಯವನ್ನು ಗ್ರಾಮೀಣ ಪ್ರದೇಶದಲ್ಲಿ ಕೈಗೊಳ್ಳಲಾಗ್ತಾ ಇದೆ. ಇದರ ಹೆಸರು ಪ್ರಗತಿ ಪಥ್ ಅಂತ. ಕರ್ತವ್ಯ ಪಥ್ ಜೊಂದಿಗೆ ಕನ್ಫ್ಯೂಸ್ ಮಾಡ್ಕೋಬೇಡಿ, ಪ್ರಗತಿ ಪಥ್ ನೆನ್ಪಿಟ್ಕೊಳ್ಳಿ. ಕರ್ನಾಟಕದ ಈ ಒಂದು ರಸ್ತೆ ನಿರ್ಮಾಣ ಪ್ರೋಗ್ರಾಮ್ ಆಗಿದೆ, ಕಾರ್ಯಕ್ರಮವಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ರಸ್ತೆಯನ್ನು ನಿರ್ಮಾಣ ಮಾಡುವಂಥ ಅಭಿವೃದ್ಧಿಪಡಿಸುವಂಥ ಒಂದು ಕಾರ್ಯಕ್ರಮ. ಇನ್ನು ಹೈದರಾಬಾದ್ ಕರ್ನಾಟಕದಲ್ಲಿ ಸುಮಾರು 38 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಲ್ಯಾಣ ಪಥ್ ಅನ್ನುವ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಸುಮಾರು 1,150 ಕಿಲೋಮೀಟರ್ಗಳಷ್ಟು ಪಕ್ಕಾ ರಸ್ತೆಯನ್ನು ನಿರ್ಮಾಣ ಮಾಡುವಂತಹ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಇದು ಕಲ್ಯಾಣ ಪಥ್ ಅಂತ. ಕಲ್ಯಾಣ ಕರ್ನಾಟಕಕ್ಕೆ ಕಲ್ಯಾಣ ಪಥ್ ಯೋಜನೆ ಅಂತ ನೆನ್ಪಿಟ್ಕೊಳ್ಳಿ, ರಸ್ತೆ ನಿರ್ಮಾಣ ಯೋಜನೆ ಅಂತ ಸಿಂಪಲ್ಲಾಗಿ ನೆನ್ಪಿಟ್ಕೋಬೋದು. ಇನ್ನು ಮುಂದಿನ ಸ್ಕೀಮ್ ಯಾವುದು ಅಂತಂದರೆ ಕನ್ನಡ ಕಸ್ತೂರಿ ಅನ್ನುವ ಈ ಒಂದು ತಂತ್ರಾಂಶವನ್ನು ಡೆವಲಪ್ ಮಾಡುವಂತಹ, ಮುಖ್ಯವಾಗಿ ಈ ಒಂದು ಕನ್ನಡ ಭಾಷೆಯ ಅನುವಾದವನ್ನು ಮಾಡುವಂತಹ ನಿಟ್ಟಿನಲ್ಲಿ ಯಾವುದೇ ತೊಡಕುಗಳು ಬರದೇ ಇರುವಂತಹ ಒಂದು ಉದ್ದೇಶದಿಂದ ಕನ್ನಡ ಕಸ್ತೂರಿ ಅನ್ನುವ ಈ ಒಂದು ತಂತ್ರಾಂಶವನ್ನು ಅಭಿವೃದ್ಧಿಪಡಿಸುವಂತಹ ಕಾರ್ಯವನ್ನು ಕೈಗೊಳ್ಳಲಾಗುವುದು ಅಂತ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ. ಇನ್ನು ಮಹಿಳೆಯರ ಈ ಒಂದು ಮೆನ್ಸ್ಟ್ರುವಲ್ ಸೈಕಲ್ ಸಂದರ್ಭದಲ್ಲಿ ಈ ಪ್ರೇರಣಾ ಅನ್ನುವ ಕಾರ್ಯಕ್ರಮದ ಮುಖಾಂತರ ಮೆನ್ಸ್ಟ್ರುವಲ್ ಕಪ್ಸ್ಗಳನ್ನು ಬಳಸುವಂತೆ ಪ್ರೋತ್ಸಾಹ ಮಾಡುವಂತಹ ಒಂದು ಸ್ವಸಹಾಯ ಮಹಿಳಾ ಗುಂಪುಗಳಿಗೆ, ಈ ಗ್ರಾಮ ಪಂಚಾಯಿತಿ ಮಹಿಳಾ ಸದಸ್ಯರುಗಳಿಗೆ ಪ್ರೋತ್ಸಾಹ ನೀಡುವಂತಹ ಒಂದು ಕಾರ್ಯಕ್ರಮ ಪ್ರೇರಣಾ ಅನ್ನುವ ಕಾರ್ಯಕ್ರಮ. ಮುಖ್ಯವಾಗಿ ಈ ಮೆನ್ಸ್ಟ್ರುವಲ್ ಕಪ್ಸ್ಗಳನ್ನು ಬಳಸುವಂತೆ ಪ್ರೋತ್ಸಾಹ ಮಾಡುವಂತಹ ಒಂದು ಕಾರ್ಯಕ್ರಮವಾಗಿದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇನ್ನು ಒಂದು ಪ್ರಶಸ್ತಿಯ ಬಗ್ಗೆ ಇತ್ತೀಚೆಗೆ ನ್ಯೂಸ್ನಲ್ಲಿತ್ತು, ನ್ಯೂಸ್ ಪೇಪರ್ನಲ್ಲಿ ಪಬ್ಲಿಷ್ ಆಗಿತ್ತು. BM ಶ್ರೀ ಅವರ ಈ ಒಂದು BM ಶ್ರೀ ಪ್ರತಿಷ್ಠಾನದ ಅಡಿಯಲ್ಲಿ ನೀಡಲಾಗುವಂತಹ 2024 ಪ್ರಮುಖವಾದಂತಹ 2 ಪ್ರಶಸ್ತಿಗಳು. ಮೊದಲನೇದು ಪ್ರೊಫೆಸರ್ LS ಶೇಷಗಿರಿರಾವ್ ವಿಮರ್ಶಾ ಪ್ರಶಸ್ತಿ. ಎರಡನೇದು ಯಾವುದು ಅಂತಂದರೆ ವಿ ನಾಗರಾಜರಾವ್ ಸಮೂಹ ಮಾಧ್ಯಮ ಪ್ರಶಸ್ತಿ. ಈ 2 ಪ್ರಶಸ್ತಿಗಳನ್ನು ಕ್ರಮವಾಗಿ ವಿಮರ್ಶಕರಾದಂತಹ ಮೀರಾ ಸಾಬಿಹಳ್ಳಿ ಶಿವಣ್ಣ ಅವರಿಗೆ ನೀಡಲಾಗ್ತಾ ಇದೆ. ಮತ್ತು ಈ ವಿ ನಾಗರಾಜರಾವ್ ಸಮೂಹ ಮಾಧ್ಯಮ ಪ್ರಶಸ್ತಿಯನ್ನು ಪತ್ರಕರ್ತರಾದಂತಹ ಈಶ್ವರ್ ದೈತೋಟ್ ಅವರಿಗೆ ನೀಡಲಾಗ್ತಾ ಇದೆ. ಸೊ ಈ ವಿಜೇತರಿಗೆ 10,000 ರೂಪಾಯಿಗಳ ನಗದು ಮತ್ತು ಸ್ಮರಣಿಕೆಯನ್ನು ನೀಡಲಾಗುವುದು ಅಂತ ಇದೇ 19 ಅಂದರೆ ಇವತ್ತು ಈ ಒಂದು BM ಶ್ರೀ ಪ್ರತಿಷ್ಠಾನದ ಅಡಿಯಲ್ಲಿ ಈ 2 ಪ್ರಶಸ್ತಿಗಳನ್ನು ವಿತರಣೆ ಮಾಡಲಾಗುವುದು. ಹಿರಿಯ ಸಾಹಿತಿಯಾದಂತಹ ಕೆ ಮರುಳಸಿದ್ದಪ್ಪನವರಿಂದ ಅಂತ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಲಾಗಿತ್ತು. ಸೊ ನೆನ್ಪಿಟ್ಕೊಳ್ಳಿ, ಈ BM ಶ್ರೀ ಪ್ರತಿಷ್ಠಾನದಿಂದ 2024 ಈ ಪ್ರಶಸ್ತಿಗಳನ್ನು ನೀಡಲಾಗ್ತಾ ಇದೆ. ಮೊದಲನೇದು ಪ್ರೊಫೆಸರ್ LS ಶೇಷಗಿರಿರಾವ್ ವಿಮರ್ಶಾ ಪ್ರಶಸ್ತಿಯನ್ನು ಮೀರಾ ಸಾಬಿಹಳ್ಳಿ ಶಿವಣ್ಣ ಅವರಿಗೆ ನೀಡಿದರೆ, ಈ ಪತ್ರಕರ್ತರಾದಂತಹ ಈಶ್ವರ್ ದೈತೋಟ್ ಅವರಿಗೆ ಈ ವಿ ನಾಗರಾಜರಾವ್ ಸಮೂಹ ಮಾಧ್ಯಮ ಪ್ರಶಸ್ತಿಯನ್ನು ನೀಡುವುದಾಗಿ ಘೋಷಣೆ ಮಾಡಲಾಗಿದೆ. ಇನ್ನು BM ಶ್ರೀ ಅವರ ಈ ಒಂದು ಪ್ರತಿಷ್ಠಾನ ನ್ಯೂಸ್ನಲ್ಲಿರುವುದರಿಂದ ಹಿರಿಯ ಸಾಹಿತಿಯಾಗಿದ್ದಂತಹ BM ಶ್ರೀ ಅವರ ಕುರಿತಾದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ರಿವೈಸ್ ಮಾಡ್ಕೊಳ್ಳೋಣ. ಕವಿ ಕಾವ್ಯ ಪರಿಚಯವನ್ನು ರಿವೈಸ್ ಮಾಡ್ಕೊಳ್ಳೋಣ. ಕನ್ನಡದ ಕಣ್ವ ಅಂತ ಹೆಸರಾಗಿದ್ದಂತಹ BM ಶ್ರೀ ಅವರು ಬೆಳ್ಳಾವೆ ಮೈಲಾರಯ್ಯ ಶ್ರೀಕಂಠಯ್ಯನವರ ಬಗ್ಗೆ ತಿಳ್ಕೊಳ್ಳೋದಾದರೆ, ಇವರ ಕಾವ್ಯನಾಮ ಶ್ರೀ ಅಂತ. ಇವರು ಸಾಕಷ್ಟು ರೀತಿಯಾದಂತಹ ಕೃತಿಗಳನ್ನು ಬರೆಯುವುದರ ಮೂಲಕ ಕನ್ನಡದ ನವೋದಯ ಕನ್ನಡ ಸಾಹಿತ್ಯದ ಆಚಾರ್ಯ ಪುರುಷ ಅಂತ ಪ್ರಸಿದ್ಧರಾಗಿದ್ದಂತಹ ಹಿರಿಯ ಸಾಹಿತಿಯಾಗಿದ್ದಾರೆ
BM ಶ್ರೀ ಅಂತ ನೆನ್ಪಿಟ್ಕೊಳ್ಳಿ. ಕನ್ನಡದ ಕಣ್ವ ಅಂತ ಕೂಡ ಇವರಿಗೆ ಬಿರುದನ್ನು ನೀಡಲಾಗಿತ್ತು. ಸೊ ಮುಖ್ಯವಾಗಿ ಈ ವಿದ್ಯಾರ್ಥಿಗಳಿಗಾಗಿ ಬರೆದಂತಹ ದಿ ಹ್ಯಾಂಡ್ಬುಕ್ ಆಫ್ ರೆಟಾರಿಕ್ ಅನ್ನೋದು ಒಂದು ಉತ್ತಮ ಕೃತಿಯಾಗಿದ್ದು, ಪ್ರಮುಖ ಕವನ ಸಂಕಲನ ಏನು ಅಂತಂದರೆ ಕೆಲವೊಂದಿಷ್ಟು ಅನುವಾದ ಕೃತಿಗಳನ್ನು, ಇಂಗ್ಲೀಷ್ನ ಅನುವಾದ ಕೃತಿಗಳನ್ನು ಇಂಗ್ಲೀಷ್ ಗೀತೆಗಳು ಅನ್ನುವ ಒಂದು ಕವನ ಸಂಕಲನದಲ್ಲಿ ಪಬ್ಲಿಷ್ ಮಾಡಲಾಗಿತ್ತು. ನಂತರ ಪ್ರಮುಖ ನಾಟಕಗಳು ಯಾವುವು ಅಂತಂದರೆ ಮುಖ್ಯವಾಗಿ 1929ರಲ್ಲಿ ಇವರಿಂದ ರಚಿಸಲಾದಂತಹ ಅಶ್ವತ್ಥಾಮ ಅನ್ನುವ ರುದ್ರ ನಾಟಕ ಆಗಿರ್ಬೋದು, ಮತ್ತು ರನ್ನನ ಕಾವ್ಯದ ರೂಪಾಂತರವಾಗಿದ್ದಂತಹ ಗದಾಯುದ್ಧ ನಾಟಕಂ ಆಗಿರ್ಬೋದು. ಇವು ಪ್ರಮುಖವಾದಂತಹ ನಾಟಕಗಳಾಗಿವೆ. ಇನ್ನು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆದಂತಹ ಕೃತಿಗಳನ್ನು ನೋಡೋದಾದರೆ ಕನ್ನಡ ಛಂದಸ್ಸಿನ ಚರಿತ್ರೆ, ಕನ್ನಡ ಸಾಹಿತ್ಯದ ಚರಿತ್ರೆ, ಕನ್ನಡಿಗರಿಗೆ ಒಳ್ಳೆಯ ಸಾಹಿತ್ಯ ಮತ್ತು ಶ್ರೀ ಸಾಹಿತ್ಯ ಅನ್ನುವ ಇತ್ಯಾದಿಯಾದಂತಹ ಕೃತಿಗಳನ್ನು ಇವರಿಂದ ರಚಿಸಲಾಗಿದೆ. 1928ರಲ್ಲಿ ಗುಲ್ಬರ್ಗಾದಲ್ಲಿ ಜರುಗಿದಂತಹ 14ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಕೂಡ ಈ BM ಶ್ರೀ ಅವರು ಗುರುತಿಸಿಕೊಳ್ತಾರೆ. ಅದೇ ರೀತಿಯಾಗಿ ಹೊಸಗನ್ನಡದ ಕವಿತೆಯ ಜನಕ ಅಂತ ಕೂಡ ಇವರನ್ನು ಕರೆಯಲಾಗುತ್ತೆ. ಕನ್ನಡದ ಕಣ್ವ ಅಂತ ಬಿರುದನ್ನು ಹೊಂದಿದ್ದಂತಹ BM ಶ್ರೀ ಅವರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಂದ ರಾಜಸೇವಾಸಕ್ತ ಅನ್ನುವ ಒಂದು ಬಿರುದನ್ನು ಕೂಡ ನೀಡಲಾಗಿತ್ತು. ಮತ್ತು ಕನ್ನಡದ ಮೊದಲ ಅಭಿನಂದನಾ ಗ್ರಂಥವಾದಂತಹ ಸಂಭಾವನೆ ಅನ್ನುವ ಒಂದು ಗ್ರಂಥವನ್ನು 1941ರಲ್ಲಿ BM ಶ್ರೀ ಅವರಿಂದ ರಚಿಸಲಾಗುತ್ತದೆ. ಸೊ ಒಟ್ಟಿನಲ್ಲಿ ನವೋದಯ ಕನ್ನಡ ಸಾಹಿತ್ಯದ ಆಚಾರ್ಯ ಪುರುಷ ಅಂತ ಬೆಳ್ಳಾವೆ ಮೈಲಾರಯ್ಯ ಶ್ರೀಕಂಠಯ್ಯನವರನ್ನು ಗುರುತಿಸಲಾಗುತ್ತೆ ಅಂತ ನಾವು ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಅವರ ಕೃತಿಗಳನ್ನು ಕೂಡ ನಾವು ರಿವೈಸ್ ಮಾಡಿದ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಈಗ ಡಿಸ್ಕಸ್ ಮಾಡಲಾದಂತಹ ಆರ್ಟಿಕಲ್ಸ್ಗಳ ಮೇಲಿನ ಪ್ರಮುಖವಾದಂತಹ ಪ್ರಶ್ನೆಗಳನ್ನು ರಿವೈಸ್ ಮಾಡ್ಕೊಳ್ಳೋಣ. ಮೊದಲನೇ ರಿವಿಷನ್ ಪ್ರಶ್ನೆ ಏನು ಅಂತಂದರೆ, ಈ ಬಾನ್ ಸಮಾವೇಶ ಈ ಕೆಳಗಿನ ಯಾವ ವಿಷಯಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಕೃಷಿಯಲ್ಲಿ ಈ ಅಪಾಯಕಾರಿ ರಾಸಾಯನಿಕಗಳ ಬಳಕೆಯನ್ನು ತಡೆಗಟ್ಟುವಿಕೆ. ಎರಡನೇದು ಓಝೋನ್ ಪದರಗಳ ಸಂರಕ್ಷಣೆ. ಆಪ್ಷನ್ 3 ಅಳಿವಿನಂಚಿನಲ್ಲಿರುವಂತಹ ಜಾತಿಗಳ ರಕ್ಷಣೆ. ಆಪ್ಷನ್ 4 ವಲಸೆ ಜಾತಿಗಳ ರಕ್ಷಣೆ ಅಂತ ಇದೆ. ಬಾನ್ ಸಮಾವೇಶ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಆಪ್ಷನ್ 4 ಇಸ್ ರೈಟ್ ಆನ್ಸರ್. ಮುಖ್ಯವಾಗಿ ಈ ಕನ್ವೆನ್ಷನ್ ಆನ್ ಮೈಗ್ರೇಟರಿ ಸ್ಪೀಸೀಸ್ ವಲಸೆ ಜಾತಿಗಳ ಸಂರಕ್ಷಣೆಯ ಉದ್ದೇಶಕ್ಕಾಗಿ ಈ ಬಾನ್ ಸಮಾವೇಶವನ್ನು 1979ರಲ್ಲಿ ಜರ್ಮನಿಯಲ್ಲಿ ಬಾನ್ ನಗರದಲ್ಲಿ ಆಯೋಜನೆ ಮಾಡಲಾಗಿತ್ತು. ಇದರ ಉದ್ದೇಶ ಏನು ಅಂತಂದರೆ ವಲಸೆ ಪ್ರಜಾತಿಗಳ ಪ್ರಾಣಿ ಪಕ್ಷಿಗಳ ಸಂರಕ್ಷಣೆಯಾಗಿತ್ತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಯುನೈಟೆಡ್ ನೇಷನ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್ನ ಅಡಿಯಲ್ಲಿ ಈ ಒಂದು ಬಾನ್ ಕನ್ವೆನ್ಷನನ್ನು ಆಯೋಜನೆ ಮಾಡಿದ್ದರಿಂದ ಇದನ್ನು ಬಾನ್ ಕನ್ವೆನ್ಷನ್ ಅಥವಾ ಈ ಕನ್ವೆನ್ಷನ್ ಆನ್ ಮೈಗ್ರೇಟರಿ ಸ್ಪೀಸೀಸ್ ವಲಸೆ ಜಾತಿಗಳ ಸಂರಕ್ಷಣೆಯ ಸಮಾವೇಶ ಅಂತ ಕೂಡ ಕರೆಯಲಾಗುತ್ತದೆ. ಇನ್ನು ಮುಂದಿನ ರಿವಿಷನ್ ಪ್ರಶ್ನೆ, ಭಾರತದ ಮೊದಲ ಜೀವ ವೈವಿಧ್ಯ ಪರಂಪರೆಯ ತಾಣ ಯಾವುದು ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಅಮೀನ್ಪುರ್ ಸರೋವರ ತೆಲಂಗಾಣ. ಆಪ್ಷನ್ 2 ಕರ್ನಾಟಕದಲ್ಲಿರುವಂತಹ ಅಂಬರಗುಡ್ಡ. ಆಪ್ಷನ್ 3 ಕರ್ನಾಟಕದ ನಲ್ಲೂರು ಹುಣಸೆ ತೋಪು. ಆಪ್ಷನ್ 4 ಮಧ್ಯಪ್ರದೇಶದ ನಾರೋ ಹಿಲ್ಸ್ ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ 2007ನೇ ಇಸವಿಯಲ್ಲಿ ಭಾರತದಲ್ಲಿ ಮೊದಲ ಜೀವ ವೈವಿಧ್ಯ ಪರಂಪರೆಯ ತಾಣ ಅಂತ ಆಪ್ಷನ್ 3 ನಲ್ಲೂರು ಹುಣಸೆ ತೋಪನ್ನು, ಕರ್ನಾಟಕದ ಈ ಒಂದು ನಲ್ಲೂರು ಹುಣಸೆ ತೋಪನ್ನು ಗುರುತಿಸಲಾಗಿತ್ತು. ಸೊ ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಆಗಲೇ ತಿಳಿಸಿದ ಹಾಗೆ ಈ 2002ರ ಜೈವಿಕ ವೈವಿಧ್ಯ ಕಾಯ್ದೆ ಬಯೋಡೈವರ್ಸಿಟಿ ಆ್ಯಕ್ಟ್ನ ಅಡಿಯಲ್ಲಿ ಯಾವುದೇ ರಾಜ್ಯ ಸರ್ಕಾರವು ಕೂಡ ಒಂದು ವಿಶೇಷವಾದಂತಹ ಸ್ಥಳವನ್ನು ಅಥವಾ ಪ್ರದೇಶವನ್ನು ಈ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಅಂತ ಘೋಷಣೆ ಮಾಡುವಂತಹ ಒಂದು ಹಕ್ಕನ್ನು ಹೊಂದಿದೆ ಅಥವಾ ಅಧಿಕಾರವನ್ನು ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಜೀವ ವೈವಿಧ್ಯ ಪರಂಪರೆಯ ತಾಣ ಅಂತ ಕೂಡ 2007ನೇ ಇಸವಿಯಲ್ಲಿ ಮೊದಲ ಬಾರಿಗೆ ಭಾರತದಲ್ಲಿ ಈ ಕರ್ನಾಟಕದ ನಲ್ಲೂರು ಹುಣಸೆ ತೋಪನ್ನು ಈ ಜೀವ ವೈವಿಧ್ಯ ಪರಂಪರೆಯ ತಾಣವಾಗಿ ಘೋಷಣೆ ಮಾಡಲಾಯಿತು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಅದೇ ರೀತಿಯಾಗಿ ಉಳಿದಂತಹ ಕರ್ನಾಟಕದ ಈ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್ಗಳು ಯಾವುವು ಅಂತ ಕಮೆಂಟ್ ಮಾಡಿ ಅಂತ ಹೇಳಿದ್ದೇನೆ. ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತೀರಂತ. ಮುಂದಿನ ರಿವಿಷನ್ ಪ್ರಶ್ನೆ, 2024ರ ಕರ್ನಾಟಕದ ಬಜೆಟ್ನಲ್ಲಿ 2024-25ರ ಈ ಕರ್ನಾಟಕದ ಬಜೆಟ್ನಲ್ಲಿ ಘೋಷಿಸಲಾದಂತಹ ಮಹಿಳೆಯರಿಂದ ಆಹಾರವನ್ನು ತಯಾರಿಸುವಂತಹ ಗ್ರಾಮೀಣ ಪ್ರದೇಶದ ಕ್ಯಾಂಟೀನ್ ಅದರ ಹೆಸರೇನು ಅಂತ ಇದೆ. ಆಪ್ಷನ್ 1 ಮಹಿಳಾ ಕೆಫೆ. ಆಪ್ಷನ್ 2 ಕೆಫೆ ಸಂಜೀವ್ನಿ. ಆಪ್ಷನ್ 3 ಮಮತಾ ಕ್ಯಾಂಟೀನ್ ಅಥವಾ ಆಪ್ಷನ್ 4 ಇಂದಿರಾ ಕ್ಯಾಂಟೀನ್ ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2
ಕೆಫೆ ಸಂಜೀವಿನಿ ಅನ್ನುವ ಹೆಸರಿನ ಅಡಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರಿಂದ ಈ ಒಂದು ಆಹಾರ ಪದಾರ್ಥಗಳನ್ನು ಅಥವಾ ಸ್ಥಳೀಯ ಆಹಾರವನ್ನು ಕೈಗೆಟುಕುವಂತಹ ದರದಲ್ಲಿ ತಯಾರಿಸುವಂತಹ ಒಂದು ಕ್ಯಾಂಟೀನ್ ಇದೆ. ಅದನ್ನು ಸ್ಥಾಪನೆ ಮಾಡುವಂತಹ ನಿರ್ಧಾರವನ್ನು ಕೈಗೊಳ್ಳಲಾಗಿದ್ದು ಕೆಫೆ ಸಂಜೀವಿನಿ ಅನ್ನುವ ಹೆಸರಿನಿಂದ ಇದನ್ನು ಕರೆಯಲಾಗುವುದು ಅಂತ ಗುರುತಿಸಲಾಗಿದೆ. ಸುಮಾರು 7.5 ಕೋಟಿ ವೆಚ್ಚದಲ್ಲಿ ಕರ್ನಾಟಕದಾದ್ಯಂತ ಸುಮಾರು 50 ಕೆಫೆಗಳನ್ನು ಸ್ಥಾಪನೆ ಮಾಡುವಂತಹ ಗುರಿಯನ್ನು 2024ರ ಬಜೆಟ್ನಲ್ಲಿ ಮಂಡಿಸಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮುಂದಿನ ರಿವಿಷನ್ ಪ್ರಶ್ನೆ, ಕರ್ನಾಟಕದಲ್ಲಿ ಈ ಕೆಳಗಿನ ಯಾವ ಸಾಹಿತಿಯನ್ನು ನವೋದಯ ಕನ್ನಡ ಸಾಹಿತ್ಯದ ಆಚಾರ್ಯ ಪುರುಷ ಅಂತ ಗುರುತಿಸಲಾಗುತ್ತೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 GS ಶಿವರುದ್ರಪ್ಪನವರು, ಆಪ್ಷನ್ 2 ತೀನಂ ಶ್ರೀ ಅವರು, ಆಪ್ಷನ್ 3 BM ಶ್ರೀ ಅವರು ಅಥವಾ ಆಪ್ಷನ್ 4 ಕುವೆಂಪು ಅಂತ ಇದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 ಬೆಳ್ಳಾವೆ ಮೈಲಾರಪ್ಪ ಶ್ರೀಕಂಠಯ್ಯ. BM ಶ್ರೀ ಅವರನ್ನು ನವೋದಯ ಕನ್ನಡ ಸಾಹಿತ್ಯದ ಆಚಾರ್ಯ ಪುರುಷ ಅಂತ ಗುರುತಿಸಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇವರನ್ನು ಕನ್ನಡದ ಕಣ್ವ ಅಂತ ಕೂಡ ಕರೆಯಲಾಗುತ್ತೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇತ್ತೀಚೆಗೆ BM ಶ್ರೀ ಪ್ರತಿಷ್ಠಾನದಿಂದ 2 ಪ್ರಮುಖವಾದಂತಹ ಪ್ರಶಸ್ತಿಗಳನ್ನು ಘೋಷಣೆ ಮಾಡಲಾಗಿದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ದಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಈ ಕಂಟೆಂಟನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಮತ್ತು 10K ಸಬ್ಸ್ಕ್ರೈಬರ್ಗಳನ್ನು ರೀಚ್ ಮಾಡೋದಕ್ಕೆ ಟ್ರೈ ಮಾಡಿದಂತಹ ಅಥವಾ ಸಹಾಯ ಮಾಡಿದಂತಹ ಎಲ್ಲ ಸಬ್ಸ್ಕ್ರೈಬರ್ಗಳಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.